ಉಪ್ಪರ್ಪೇಟೆಯಲ್ಲಿ ಹಲ್ಲೆ, ಇಬ್ಬರಿಗೆ ಗಂಭೀರ ಗಾಯ. ಚಿಂತಾಮಣಿ ತಾಲೂಕಿನ ಉಪ್ಪರ್ಪೇಟೆ ಗ್ರಾಮದಲ್ಲಿ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಮಾರಕಾಸ್ತ್ರಗಳಿಂದ ನಡೆದ ಹಲ್ಲೆಯಲ್ಲಿ ಜುನೇದ್ ಮತ್ತು ಅರ್ಬಾಜ್ ಎಂಬುವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗುರುವಾರ ರಾತ್ರಿ 10 ಗಂಟೆಗೆ ನಡೆದ ಈ ಘಟನೆ ಸಂಬಂಧಿಸಿದಂತೆ ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹೊಸಕೋಟೆ ಎಂವಿಜೆ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬೆಂಗಳೂರಿನಿಂದ ಬಂದ ಪುಡಿ ರೌಡಿಗಳನ್ನು ಬಳಸಿ ಕಲಂದರ್ ಪಾಷಾ ಮತ್ತು ಇತರರು ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದ್ದು, ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದೆ. ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಅನಿಲ್ ಕುಮಾರ್, ಚಿಂತಾಮಣಿ. सांस को बेटा अच्छा रहती बैठे लो बात नो बैठे लो हाँ वो कैसे क्या होता क्या बात बोला मैं स्टेटमेंट देना होता है पुलिस वाले इंतरी साहब ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಎಂ ಜುನೇದ್ ಅಂತ, ಉಪ್ಪರ್ಪೇಟೆ ನಿವಾಸಿ ನಾನು. ಹಾಗೂ ನಮ್ಮ ತಂದೆ ಹೆಸರು ಎಂ ಶಫಿ ಅಂತ. ನಿನ್ನೆ ರಾತ್ರಿ ನಮ್ಮ ಮೇಲೆ ಅಪಾರ ಘಟನೆ ನಡೆದಿದೆ. ಏನೆಂದರೆ, ಕಲಂದರ್ ಶರೀಫ್ ಆದ ನಮ್ಮೂರ ನಿವಾಸಿ ಸನ್ವೀರ್ ಶರೀಫ್ ಮತ್ತು ಅವರ ಹಳ್ಳಿಯ ಜೀಶಾನ್ ಶರೀಫ್. ಕಲಂದರ್ ಶರೀಫ್ ಯಾರಂದರೆ ಬಾಬು ಉರ್ಫ್ ಬಾಬು. ಅವರು ನಿನ್ನೆ ರಾತ್ರಿ ನಮ್ಮ ಮೇಲೆ ಗಲಾಟೆಗೆ ಬಂದು ರಾತ್ರಿ ಬೆಂಗಳೂರಿಂದ 30-40 ಜನ ಕರ್ಕೊಂಡ್ಬಂದು ನಮ್ಮ ಮೇಲೆ ಜಗಳಕ್ಕೆ ಮಾಡಿ ಅವರು ಎಲ್ಲರಿಗೂ ಗಾಂಜಾ ಕೂಡಿಸ್ಬಿಟ್ಟು ಎಲ್ಲರೂ ಮಚ್ಚುಗಳು ಲಾಂಗ್ಲಿ ಎತ್ಕೊಂಡು ನಮ್ಮ ತಂದೆ ಮೇಲೆ, ನನ್ನ ಮೇಲೆ, ನಮ್ಮ ಅಣ್ಣ ಮೇಲೆ, ದೊಡ್ಡಣ್ಣ ಮೇಲೆ, ನಮ್ಮ ಚಿಕ್ಕಪ್ಪನ ಮಗನ ಮೇಲೆ ಎಲ್ಲರನ್ನ ಟಾರ್ಗೆಟ್ ಮಾಡಿ ಅವರು ನಮಗೆ ಅಲ್ಲಿ ಮಚ್ಚುಗಳಿಂದ ಲಾಂಗ್ಲಿಂದ ಹಲ್ಲೆ ಮಾಡಿದ್ದಾರೆ. ಜಾಸ್ತಿ ನನಗೆ ಏಟು ಬಿದ್ದಿರೋದು. ಅದರಲ್ಲಿ ನಮ್ಮ ಅಣ್ಣಗೆ 2 ತೊಡೆಗಳಿಗೆ ಏಟು ಬಿದ್ದಿದೆ. ಬಟ್ ನಮ್ಮ ಅಪ್ಪಗೆ ಏನಾಗಿಲ್ಲ. ನಮ್ಮ ಅಪ್ಪಗೆ ನಾನೇ ಸೆಂಟ್ರ್ ಹೋಗ್ಬಿಟ್ಟು ಕೈ ಕೊಟ್ಬಿಟ್ಟೆ. ನನ್ನ ಕೈಗೆ ಸಖತ್ತಾಗಿ ತಗಲಿರೋದ್ರಿಂದ ನಮಗೆ 2 ವೇನು ಕಟ್ಟಾಗಿದೆ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ. ಇವಾಗ ಆರ್ಟ್ರಿ ಕಟ್ಟಾಗಿದೆ ಅಂತ ಹೇಳಿದ್ರು ಡಾಕ್ಟರು. ಹಾಗೆ ಇವಾಗ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತಾಯಿದ್ದೀನಿ ನಾನು. ಇವತ್ತು ದಿನಾಂಕ ಏನಂದರೆ 3 ತಾರೀಕು 10 ತಿಂಗಳು 2025. ನಾನು ಇವಾಗ MVJಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದೀನಿ. ನನ್ನ ಏನು ವಿನಂತಿ ಅಂದರೆ, ನಮ್ಮ ಚಿಂತಾಮಣಿ ಪೊಲೀಸ್ ಗ್ರಾಮ ಠಾಣೆ ಏನೈತೆ ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು. ಅವ್ರಿಗೆ ಶಿಕ್ಷೆ ಕೊಡಬೇಕಂತ ನಮ್ಮ ವಿನಂತಿ ಮಾಡ್ತಾಯಿದ್ದೀನಿ ಅಷ್ಟೇ ಹೊತ್ತು. ನಮ್ಮ ಮೇಲೆ ಅವ್ರು ಜೀಶಾನ್ ಶರೀಫ್ ಆದ ಅವನು ಯಾವಾಗಲೂ ನೋಡಿದ್ರೆ ನಮ್ಮ ಫ್ಯಾಮ್ಲಿಯವ್ರನ್ನೇ ಟಾರ್ಗೆಟ್ ಮಾಡಿ ಅವರು ಎಲ್ಲರನ್ನ ರೌಡಿಸಮ್ ಮಾಡಿ, ಇವಾಗಲೂ ಅಷ್ಟೇ, ಈ ಕಾಲದಲ್ಲೂ ಅಷ್ಟೇ, ಅವರು ನ್ಯಾಯವಾಗಿ ಯಾರು ಮಾತಾಡ್ತಾರೋ ಅವ್ರ ಮೇಲೆ ದೌರ್ಜನ್ಯ ಮಾಡೋದು, ದಬ್ಬಾಳಿಕೆ ಮಾಡೋದು ಅವ್ರ ಹತ್ರ ಜಾಸ್ತಿ ಐತೆ. ಎಲ್ಲಿಂದನೂ ಬಂದುಬಿಟ್ಟು ಅವನು ನಮ್ಮ ಉಪ್ಪರ್ಪೇಟೆಗೆ ಬಂದುಬಿಟ್ಟು ಬೆಂಗಳೂರವ್ರನ್ನ ರೌಡೀಸ್ನ ಕರ್ಕೊಂಡ್ಬಂದು ನಮ್ಮ ಮೇಲೆ ಜಾಸ್ತಿ ದಬ್ಬಾಳಿಕೆ ಮಾಡಿದ್ದಾನೆ. ದಯವಿಟ್ಟು ನಾನು ಸರ್ಕಲ್ ಆದ ಶಿವರಾಜ್ ಸರ್ ಅವ್ರಿಗೆ ಮನವಿ ಮಾಡ್ತಾಯಿದ್ದೀನಿ. ಏನಂದರೆ ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕಂತ ನನ್ನ ವಿನಂತಿ. ಧನ್ಯವಾದಗಳು.